ನನ್ನ ಮಗ ರಾಜ್ಕುಮಾರ್ ಅಂತಾರ ಕಾಣಿಸ್ತವನೆ. ಹಲೋ ಡ್ಯಾಡಿ, ನಾನು ರಾಜ್ಕುಮಾರ್ ಅಂದೆ. ಹೌದು, ಬರೀ ಹೆಣ್ಣು ನೋಡೋಕ್ಕೆ ಈ ಥರ ಡ್ರೆಸ್ ಮಾಡಿಸಿದ್ಯಾ? ಇನ್ನು ಮದುವೆ ಆಗ್ಬೇಕಾದ್ರೆ ಇನ್ನೇ ಹೆಂಗೆ ಡ್ರೆಸ್ ಮಾಡಿಸ್ತೀಯ ನನ್ನನ್ನು? ಇವತ್ತು ಹುಡುಗಿರನ್ನ ತೋರಿಸಿದ್ದೀನಿ, ಇದುವರೆಗೂ ರಿಜೆಕ್ಟ್ ಮಾಡಿದ್ಯಾ. ಇನ್ಮೇಲೂ ರಿಜೆಕ್ಟ್ ಮಾಡೋ ನಿನ್ನ. ನನಗೆ ಇವತ್ತು ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀವಿ, ಫಿಕ್ಸ್ ಆದರೆ ಅಲ್ಲೇ ತಾಳಿ ಕಟ್ಸ್ಬಿಡೋಣ ಅಂತ. ನನಗೆ ಮದುವೆ ಪದವಿಲೆಲ್ಲ ಇಷ್ಟ ಇಲ್ಲ ಫಾದರು. ನೋಡು, ನಂಗೆ ಮದುವೆ ವಯಸ್ಸು ಮೀರೋಗ್ಬಿಟ್ಟೈತೆ ಅಂತ ನನಗೆ ಅನಿಸುತ್ತೆ. ಸೊ ಹುಡುಗಿನೇ ನಾನು ರಿಜೆಕ್ಟ್ ಮಾಡ್ತಾಳೆ, ನಾನೇನು ರಿಜೆಕ್ಟ್ ಮಾಡೋದು ಬೇಡ. ನಮ್ಮನೆ ತನಕ ಸೊಸೆಯಾಗಿ ಬರೋಕೆ ಹುಡುಗಿ ಪುಣ್ಯ ಮಾಡಿರ್ತಾಳೆ ಕಣೋ. ಸರಿ ಅಮ್ಮನ ಕಾರಿ, ಇನ್ನು ಎಷ್ಟೊತ್ತು ರೆಡಿ ಆಯ್ತಾಳೋ ಏನು ಕತೆನ ಅಮ್ಮವ್ವ ಆತಾಗಿ. ಸರು, ಎಷ್ಟೊತ್ತು ರೆಡಿ ಆಯ್ತಿದೀಯ? ನಿನ್ನ ಮದುವೆ ಮಾಡೋಕೆ ಹೊರಟಿದ್ದೀವ, ಮಗನ ಮದುವೆ ಮಾಡೋಕೆ ಹೊರಟಿದ್ದೀವಿ? ಕಾದು ಕಾದು ಸಾಕಾಯ್ತು. ಏನ್ರಿ ನೀವು ನನ್ನ ಸೊಸೆನ ಕರ್ಕೊಬರಕ್ಕೆ ಹೋಗ್ತಿದ್ದೀನಿ ನಾನು. ಏನಂತ ರೆಡಿ ಆಗೋದು ಬೇಡವಾ? ಮೇಲೆ ಒಂದು ಒಡನೆ ಹಾಕಿಲ್ವಲ್ಲ? ಅಯ್ಯೋ ರೀ, ಈ ಜಗತ್ತಲ್ಲಿ ಮೈ ಮೇಲೆ ಹಾಕೊಂಡು ಓಡಾಡೋಕ್ಕಿಂತ ಭದ್ರವಾಗಿ ಬಚ್ಚಿಡೋದೇ ಒಳ್ಳೇದು. ಅದಕ್ಕೆ ನಾನು ಪರ್ಸಲ್ಲಿ ಇಟ್ಕೊಂಡಿದ್ದೀನಿ. ನಡೀರಿ ಹೋಗೋಣ. ಅಯ್ಯೋ ರೀ, ಗುಂಡು ಗುಂಡು ಎದ್ದೇಳಮ್ಮ. ಏನಮ್ಮ ನಿಂದು ಆರಾಮಾಗಿ ಮಲಗಕ್ಕೆ ಬಿಡಲ್ಲ? ಏನಮ್ಮ, ಇವತ್ತು ನೀನು ನೋಡೋಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಹೌದು, ತಿನ್ನಕ್ಕೆ ಏನೇನು ಮಾಡಿದ್ಯಾ? ಎಲ್ಲ ನಿನಗೆ ಇಷ್ಟವಾಗಿರೋದೆ. ಆದರೂ ನಾನು ಗಂಡಿಗಿಂತ ಉದ್ದ ಇದ್ದೀನಲ್ಲಮ್ಮ, ನನ್ನನ್ನು ಯಾರು ಮದುವೆ ಮಾಡ್ಕೊತಾರೆ? ನೈಟ್ ಹೆಂಗೆ ಜಾಸ್ತಿನೋ, ನಿನ್ನ ಮನಸ್ಸು ಹಂಗೆ ತುಂಬಾ ಒಳ್ಳೇದು. ತಲೆ ಕೆಡಿಸ್ಕೊಬೇಡ ಬಾರಮ್ಮ. ಅಲ್ಲ, ನನ್ನನ್ನು ರಾತ್ರಿನೇ ರೆಡಿ ಮಾಡಿದ್ದಿಲ್ಲಮ್ಮ, ಮತ್ತೆ ಇನ್ನೇನಮ್ಮ ರೆಡಿ ಆಗಬೇಕು? ಒಂಚೂರು ಲೈಟಾಗಿ ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಒಂಚೂರು ಜಾಸ್ತಿ ಮೇಕಪ್ ಮಾಡ್ಕೊಳ್ಳಮ್ಮ, ಚೆನ್ನಾಗಿ ಕಾಣಿಸ್ತೀಯ ನೀನು. ಆಯ್ತಾ? ಹುಡುಗ ಬಂದ ತಕ್ಷಣ ನಿಮ್ಮಪ್ಪ ಹೇಳ್ತಾರೆ, ಆಗ ಬಂದು ಕಾಫಿ ಕಪ್ ಇಟ್ಕೋ ಬಾ, ಸರಿನಾ? ಸರಿಮ್ಮ. ಹೌದು, ಹುಡುಗ ಹೇಗಿರ್ಬೋದು? ನಂತರನೇ ಗುಂಡ್ಗುಂಡಕ್ಕೆ ಹೈಟ್ ಆಗಿರ್ತಾನೆ ಅನ್ಸುತ್ತೆ. ನೆನೆಸ್ಕೊಂಡ್ರೆ ನಾಚಿಕೆ ಆಗುತ್ತಪ್ಪ. ಇವತ್ತಾದ್ರೂ ಚೆನ್ನಾಗಿ ರೆಡಿ ಆಗಬೇಕು. ಲಾಸ್ಟ್ ಟೈಮ್ ಒಬ್ಬ ಗಂಡು ಬಂದಿದ್ದ ಕಣ್ರಿ, ನನಗಿಂತ ಅರ್ಧ, ನನ್ನ ಹೈಟಿಗೆ ಅರ್ಧ ಬರ್ತಿದ್ದ. ಎತ್ಕೊಂಡು ಓಡಾಡ್ಬೋದಿತ್ತು. ಆಗ ಊರವರೆಲ್ಲ ನಿನ್ನ ಮಗನ ಅಂತ ಕೇಳ್ತಿದ್ರು. ಓಕೆ ಸರಿ, ನಾನು ರೆಡಿ ಆಗಬೇಕು, ಆಮೇಲೆ ಮೀಟ್ ಆಗ್ತೀನಿ. ಈ ಸಲ ನೋಡ್ತಿರೋ ಹುಡುಗಿ ಯಾವುದೇ ಕಾರಣಕ್ಕೂ ನೀನು ಒಪ್ಕೊಳ್ದಲೇ ಇರೋಕ್ಕೆ ಸಾಧ್ಯನೇ ಇಲ್ಲ, ಆಯಿತಾ? ಉದ್ದಕ್ಕಿದ್ದಾಳೋ, ಕುಳ್ಳಕ್ಕಿದ್ದಾಳೋ, ಕರ್ರಗಿದ್ದಾಳೋ, ಬೆಳ್ಳಕ್ಕಿದ್ದಾಳೋ, ಹೆಂಗಾರ ಇರಲಿ, ನಿನಗೆ ಮದುವೆ ಮಾಡ್ತಿರೋದಷ್ಟೇ. ಅದೇಂಗೆ ಆಗುತ್ತೆ? ನನ್ನ ಸೊಸೆ ಹೆಂಗಿರ್ಬೇಕು ಅಂತ ನಾನು ಹೇಳೋಕ್ಕಾಗಲ್ವಾ? ಸುಮ್ಮನೆ ಸಾಕು, ನಿನ್ನಿಂದನೇ 50 ಹುಡುಗಿರು ನೋಡಿ ಸಾಕಾಗೋಗಿರೋದು ನಮಗೆ. ನನ್ನಿಂದ ಅಂತೆ ನೋಡಪ್ಪ ಮಗನೇ, ನೀನು ಒಪ್ಪಿಗೆ ಆಗಿಲ್ಲ ಅಂದರೆ ನನ್ನಿಂದ ಅಂತೆ. ನಿನ್ನ ಹುಡುಗಿರೆಲ್ಲ ಕ್ಯಾನ್ಸಲ್ ಮಾಡಿದ್ದು ನಾನಂತೆ. ನೋಡೋ ನಿಮ್ಮಪ್ಪ ಹೆಂಗೆ ಹೇಳ್ತಾರೆ. ನೋಡಪ್ಪ, ನನಗೆ ಒಬ್ಳು ಡ್ರೀಮ್ ಗರ್ಲ್ ಇದ್ದಾಳೆ, ಅವಳ ಥರನೇ ಇದ್ದರೆ ನಾನು ಮದುವೆ ಆಯ್ತೀನಿ, ಸರಿನಾ? ಮುಚ್ಚೋ ಬಾಯ್ ಸಾಕು. ಡ್ರೀಮ್ ಗರ್ಲ್ ಅಂತ ಡ್ರೀಮ್ ಗರ್ಲು, ಈಗ ನೋಡ್ತೀವಲ್ಲ ಆ ಹುಡುಗಿನೇ ನಿನ್ನ ಡ್ರೀಮ್ ಗರ್ಲು, ಆಯಿತಾ? ಹೋಗಪ್ಪ. ಮತ್ತೆ ನೋಡೆ, ಆ ಹುಡುಗಿ ಬಂದಲ್ಲೇ ನೀನು ಆ ಕಡೆಗೆ ನಡಿ, ಈ ಕಡೆಗೆ ನಡಿ, ಆ ಹಾಡು ಹೇಳು, ಈ ಡ್ಯಾನ್ಸ್ ಮಾಡು ಅಂದರೆ ನೋಡಿ, ಮತ್ತೆ ಅಲ್ಲೇ ಕೆನ್ನಾಗಿ ಬಿಡ್ಬಿಡ್ತೀನಿ. ಸರಿ ಕಣ್ರಿ, ನೀವು ಹೇಳ್ದಂಗೆ ಅಲ್ಲಿ ಹುಡುಗಿರ ಮನೆ ಬಂತು, ಗಂಭೀರವಾಗಿರಿ. ಸರಿ ಡ್ಯಾಡಿ. ಎಷ್ಟಾಯ್ತು ಇನ್ನೂ ಬರಲಿಲ್ವಲ್ಲ ಇವರು? ಎಷ್ಟೊತ್ತು? ಏನಾದರೂ ಅವ್ರು ಬರೋ ಗಾಡಿ ಟೈರ್ ಪಂಚರ್ ಆಯ್ತಾ? ಏನಾದರೂ ಆಕ್ಸಿಡೆಂಟ್ ಆಯ್ತಾ? ಇಲ್ಲ ಅಕ್ಕಪಕ್ಕವ್ರ ಮನೆಯವ್ರು ಏನಾದರೂ ಹೇಳ್ಕೊಟ್ಬಿಟ್ಟು ವಾಪಸ್ ಕಳಿಸ್ಬಿಟ್ರಾ? ಅಯ್ಯೋ ದೇವ್ರೆ, ನನ್ನ ಮಗಳು ಮದುವೆ. ಏನು ಮಾತಾಡ್ತೀರಿ? ನಿಮ್ಗೆ ಕರೆಕ್ಟಾಗಿ ಸಿಗ್ತವ್ರಿ ನಾಗಪ್ಪ ಅಂತ, ನೆಗೆಟಿವ್ ನಾಗಪ್ಪ ಅಂತ. ಹಂಗಲ್ಲ ಕಣೆ, ಅದು ಪಾಸಿಬಿಲಿಟೀಸು. ಎಂತ ನಿಮ್ಮ ಅಂಥದ್ದು ಪಾಸಿಬಿಲಿಟೀಸು? ಅವ್ರು ಬರೋದರಲ್ಲಿ ಏನೋ ಹೆಚ್ಚು ಕಮ್ಮಿ ಟ್ರಾಫಿಕ್ ಆಗಿರುತ್ತಪ್ಪ, ಬರ್ತಾರೆ ನಿಧಾನಕ್ಕೆ, ಅದಕ್ಕೆ ಹಿಂಗೆಲ್ಲ ಹೇಳೋದ? ಅದು ಪಾಸಿಬಿಲಿಟಿ ಐತೆ. ಸರಿ, ಎಲ್ಲ ರೆಡಿ ಮಾಡ್ದ ಮಗಳನ್ನ? ಗುಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಇವತ್ತು. ಚೆನ್ನಾಗಿ ಕಾಣಿಸ್ಬೇಕು ನನ್ನ ಮಗಳು ಯಾವಾಗಲೂ, ಆಯಿತಾ? ಮೊದಲೇ ಹೇಳ್ಬಿಡು ಅವಳಿಗೆ, ಗಂಡಿನ ಮನೆಯವ್ರ ಮುಂದೆ ಜಾಸ್ತಿ ಮಾತಾಡ್ಬೇಡ ಅಂತ. ಅಯ್ಯೋ, ಅದೆಲ್ಲ ಹೇಳಿದ್ದೀನಿ ಬಿಡ್ರಿ. ಅಡುಗೆ ಎಲ್ಲ ರೆಡಿ ಆಯ್ತಾ? ಮಾಡ್ತೀನಿ, ಎಲ್ಲ ಗುಂಡು ಪ್ರೈವೇಟ್ ಮಾಡಿದ್ದೀನಿ. ಈ ಪ್ರಿಪ್ರೇಷನ್ ಎಲ್ಲ ನೋಡ್ತಾ ಇದ್ರೆ ನಾನೇನೇ ನೋಡಕ್ಕೆ ಬಂದಿದ್ದಲ್ಲ ಫಸ್ಟ್ನೇ ದಿನ, ಅದೇ ನೆನಪಾಗುತ್ತೆ. ಹುಡುಗ ಬಂದಿದ್ರೆ ಪಾಂಚೆ ಹೊಡ್ಕೊ ಬಂದು ಬೀಳಿಸ್ಕೊಬಿಟ್ಟಿದ್ರಲ್ಲ, ಎಲ್ಲರೂ ನಕ್ಬಿಟ್ಟಿದ್ರೆ ನೋಡಿ ಗುಳ್ಳ ಅಂತ. ದೇವ್ರೆ, ಏನು ನೆನಪಿಸ್ಕೊತಿರ್ರಿ ಆ ಕಾಮಿಡಿನ? ನಂಗೆ ಈಗಲೂ ನಂಗೆ ಬರುತ್ತೆ ನೆನೆಸ್ಕೊಂಡ್ರೆ. ಸರಿ, ನಾನು ಅಡುಗೆ ಮನೇಲಿ ಇರ್ತೀನಿ, ಗಂಡು ಬಂದ ಕರೀರಿ. ಬನ್ನಿ ಬನ್ನಿ ಬೀಗ್ರೆ. ಅಯ್ಯೋ ನೀವೊಬ್ರು, ನಾವಿನ್ನ ಬೀಗ್ರೆ ಆಗಿಲ್ಲ, ಬಾಯಿ ಬೀಗ್ರು. ಓಹ್ ಹೌದು ಹೌದು, ಎಕ್ಸೈಟ್ಮೆಂಟಲ್ಲಿ ಕಲ್ತ್ಬಿಟ್ಟೆ. ಬನ್ನಿ ಒಳಗೆ. ಪ್ರಯಾಣ ಎಲ್ಲ ಹೇಗಿತ್ತು? ಸುಖ ಆಗಿತ್ತಾ? ಹೌದೌದು, ಸುಖ ಆಗಿತ್ತು. ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಬೀಗ್ರಿ ಇವಾಗ ಬಂದ್ರಾ? ಇನ್ನೂ ಬೀಗ್ರ ಆಗಿಲ್ಲ. ಹೌದೌದು, ನಾನು ಮತ್ತೆ ಬಿಟ್ಟೆ. ಕೂತ್ಕೊಳ್ಳಿ. ಹೋಗ್ರಿ, ಗುಂಡನ್ ಕರ್ಕೊಬರೋಗ್ರಿ, ಅಡುಗೆ ಮನೆಗೆ ಇರ್ತೀನಿ, ಕಳಿಸಿ. ಸರಿ ಕಣೆ, ರೆಡಿ ಮಾಡಿ. ನನ್ನ ಮಗಳನ್ನ ಕರ್ಕೊಬರ್ತೀನಿ ರೀ.
ಈ ಮನೆ ಯಾಕೋ ವೈಟ್ ಕಾಣಿಸ್ತಾ ಇಲ್ವಾ? ಹ್ಞೂ, ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಆದರೂ ಮನೆಗಳನ್ನೆಲ್ಲ ಇಷ್ಟ ಐಟಾಗಿ ಮಾಡಲ್ವಲ್ಲ. ಆರ್ಕಿಟೆಕ್ಚರ್ ಎಲ್ಲ ಚೆನ್ನಾಗೇ ಇದೆ. ಇದೇನು ಆಫೀಸಾ ಅಂತ ಮನೇಲಿ ಎಷ್ಟೊಂದು ಬುಕ್ ಇಟ್ಬಿಟ್ಟವ್ರೆ. ಅವ್ರ ಮಗಳಿಗೆ ಲಾಯರ್ ಓದಬೇಕಂತ ತುಂಬ ಆಸೆ ಇತ್ತಂತೆ. ಅದಕ್ಕೆ ಚಿಕ್ಕ ವಯಸ್ಸಲ್ಲೆಲ್ಲ ತಂದು ಇಡ್ಸ್ಬಿಟ್ಟವಳೆ ಅನ್ಸುತ್ತೆ. ಯವ್ವ, ಲಾಯರ್ ಓದಬೇಕಂತ? ಏ ಆಗಲ್ಲ ಆಗಲ್ಲ ಆಗಲ್ಲ. ಏ ಚಿಕ್ಕ ವಯಸ್ಸಲ್ಲಿ ಕಣಿ, ಇವಾಗ ಅವಳು ಟೀಚರು. ಹಂಗಿದ್ರೆ ಓಕೆ. ಇನ್ನು ಹುಡುಗಿನ ನೋಡಬೇಕು, ಆಮೇಲೆ ನಿನ್ನೊಪ್ಪಿಗೆ. ನಾನು ಒಪ್ಕೊಂಡ್ರೆ ಮುಗೀತು, ಮದುವೆ ಫಿಕ್ಸ್ ಅಷ್ಟೇ. ಸರಿ ಸರಿ ಬಿಡಿ. ಆಹಾ, ನನ್ನ ಮದುವೆ ಅಂತ, ಓಹೋ ನನ್ನ ಮದುವೆ ಅಂತ ನಂಗೆಲ್ಲರಿಗೆ ಗೊತ್ತಿಲ್ಲ. ಎಷ್ಟು ಚಂದ ಕಾಣ್ತಿದ್ಯಮ್ಮ, ನನ್ನ ದೃಷ್ಟಿನೇ ಬೀಳುತ್ತೆ. ಗಂಡು ಮಾತ್ರ ಸೂಪರಾಗಿದ್ದಾನೆ ಆಯಿತಾ. ಒಪ್ಕೊತಾನೆ ಅಂತ ನನ್ನ ಮನಸ್ಸು ಹೇಳ್ತೈತೆ. ಒಪ್ಕೊಂಡ್ರೆ ಬೇಕಾದ್ರೆ ಇವತ್ತೇ ನಾನು ಮದುವೆ ಮಾಡ್ಬಿಡ್ತೀನಿ. ಹೋಗಿ ಅಪ್ಪ, ನನಗೆ ನಾಚಿಕೆ ಆಗುತ್ತೆ. ಸರಿ ಸರಿ ಬಾ, ಅವರಿಗೆ ಟೀ ಕೊಡುವಂತೆ. ಅವ್ರ ಮುಂದೆ ಏನು ಜಾಸ್ತಿ ಮಾತಾಡೋಕೆ ಹೋಗ್ಬೇಡ. ಅವ್ರಿಗೆ ಏನು ಕೇಳ್ತಾರೆ ಅದಕ್ಕೆ ನೀನು ಉತ್ತರ ಕೊಡು ಅಷ್ಟೇ, ಸಾಕು ಆಯಿತಾ. ಓಕೆ ಪಪ್ಪ. ಮಾವ ಅವರೇ, ಆ ಗೋಡೆ ಮೇಲೆ ಏನೋ ಬರೆದಿದೆಯಲ್ಲ, ಏನು ಅದು? ಸೇಲ್ ಸೇಲ್ ಅಂತ ಬರೆದಿದೆಯಲ್ಲ. ಅಯ್ಯೋ ಅದಾ, ನಮ್ಮ ಅಣ್ಣನ ಮಗ ಏನೋ ಬರೆದ್ಬಿಟ್ಟವನ ಕಣಪ್ಪ. ಅದೆಂಥದೋ ಸಾಲೆ ಸಾಲೆ ಅಂತೆ. ಓ ದೇವ್ರೆ, ಈಗಿನ ಮಕ್ಕಳು ಏನೇನು ಕಲ್ತಿದಾವೋ. ಮಮ್ಮಿ, ನಾನು ಈ ಫ್ಲವರ್ಸ್ನ ಕೊಡ್ಲಾ? ಆ ಫ್ಲವರ್ಸ್ನ ನೀನು ಎಲ್ಲಾದರೂ ಮೀಟ್ ಮಾಡಬೇಕಾದ್ರೆ ಕೊಡ್ಬೋದು. ಇವಾಗ ನೀನು ಎಲ್ರಿಗೂ ಟೀ ಕೊಟ್ಬಿಟ್ಟು ಬೇಡಮ್ಮ. ಫ್ಲವರ್ಸ್ನ ಇಲ್ಲೇ ಇಟ್ಟಿದ್ದೀನಿ ಮಮ್ಮಿ, ಟೀ ಕೊಡು, ನನಗೆ ಕೊಟ್ಬಿಡ್ತೀನಿ. ಆಲ್ ದ ಬೆಸ್ಟ್ ಮಗಳೇ. ಅರೆ ಏನಾಯಿತು? ನಿಮ್ಮ ಮಗಳು 9 ಅಡಿ ಇದ್ದಾಳ. ಇಲ್ಲ ಇಲ್ಲ ಇಲ್ಲ, 9.5 ಅಡಿ ಇದ್ದಾಳೆ.